ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ನಲ್ಲಿ ಎಕ್ಸಾಮ್ 2 ಅನ್ನ ಕನ್ನಡವನ್ನ ಬರೀತಾ ಇದ್ದೀರಾ, ಅವರೆಲ್ರಿಗೂ ಕೂಡ ಒಂದು ಮಾಹಿತಿ ಇದೆ. ಸೊ ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರೆಸೆಂಟೇಶನ್ ಮಾಡಬೇಕು, ಸೊ ಯಾವ ರೀತಿ ಬರೀಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬರೇ ಏನಂದ್ರೆ ಬರೆದ್ರೆ ಆಗೋದಿಲ್ಲ, ಓದ್ಕೊಂಡು ಹೋದ್ರೆ ಆಗೋದಿಲ್ಲ, ಯಾವ ರೀತಿ ಪ್ರೆಸೆಂಟೇಶನ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೆಸೆಂಟೇಶನ್ ಯಾವ ರೀತಿ ಮಾಡಬೇಕು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಸಿಕ್ತಂಗಾಗುತ್ತೆ, ಮುಂದಿನ ವಿಡಿಯೋನ ಬಿಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಬನ್ನಿ, ಲೇಟ್ ಮಾಡೋದು ಬೇಡ, ವಿಡಿಯೋನ ಶುರು. ನೆಕ್ಸ್ಟ್ ಈ ರೀತಿಯಾಗಿ 2 ಮಾರ್ಕ್ಸ್ ಅನ್ನ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬರೀರಿ. ಮತ್ತೆ ಇನ್ನೊಂದು ಅಡ್ವೈಸ್ ಏನಪ್ಪಾ ಅಂತಂದ್ರೆ, ಯಾರು ಕೂಡ ಖಾಲಿ ಬಿಟ್ಕೊಡಕ್ ಹೋಗ್ಬೇಡಿ. ಅಂದ್ರೆ ಈ 2 ಮಾರ್ಕ್ಸ್ 3 ಮಾರ್ಕ್ಸ್ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಆ ರೀತಿಯಾಗಿ ಎಷ್ಟು ನಿಮಗೆ ಗೊತ್ತಿದೆಯೋ ಅಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಇದ್ದರೆ 2 ಮಾರ್ಕ್ಸ್ ಆ ರೀತಿಯಾಗಿ ಕೊಡ್ತಾರೆ. ಸೊ ಈಗ ಈ 3 ಮಾರ್ಕ್ಸ್ ಅಲ್ಲಿ ಸಂದರ್ಭ ಯಾವ ರೀತಿ ಬರೀಬೇಕು, ಎಷ್ಟು ಬರೀಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಎಲ್ಲ ಪಾಸ್ ಆಗೋ ವಿದ್ಯಾರ್ಥಿಗಳು ಕೂಡ ಕರೆಕ್ಟ್ ಆಗಿ ನೋಡ್ಕೋಬೇಕು. ಪಾಸ್ ಆಗೋ ರೀತಿಯಾಗಿ ನಾನು ಹೇಳ್ಕೊಡ್ತಿದ್ದೀನಿ. ಕಲಿ ಭೀಮನ ಮಿಡುಕುಳ ಗಂಡನು ಅಂತ ಹೇಳಿ ಇದೆ. ಸೊ ಯಾವ ರೀತಿ ಬರಿಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಏನ್ ಬರಿಬೇಕಂದ್ರೆ ಆಯ್ಕೆ ಬರಿಬೇಕು. ಈ ವಾಕ್ಯವನ್ನು ಏನು ಇನ್ನು ಹುಟ್ಟದೇ ಇರಲಿ ನಾರಿ ಎನ್ನರೋಳೆಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಬರೀರಿ. ಸಂದರ್ಭ ಕಲಿ ಭೀಮನ ಮಿಡುಕುಳ ಗಂಡನು ಅಂದ್ರೆ ಕೀಚಕನ ಕಾಟದಿಂದ ಏನು ನೊಂದೋಗಿರ್ತಾರಲ್ವ ದ್ರೌಪದಿ. ಸೊ ಆ ದ್ರೌಪದಿಗೆ ಯಾವ ರೀತಿ ಯಾರು ಕೀಚಕನಿಗೆ ಬುದ್ಧಿ ಕಲಿಸಲು ಯಾರು ಯೋಗ್ಯರು ಅಂತ ಯೋಚಿಸುವ ಸಂದರ್ಭ ಇದಾಗಿದೆ. ತನ್ನ ಐವಂದಿರು ಗಂಡರಲ್ಲಿ ಯಾರು ಸರಿಯಾದವರು ಅವ್ರಿಗೆ ಬುದ್ಧಿ ಕಲಿಸೋದು ಅಂತ ಯೋಚಿಸೋದು ಈ ಸಂದರ್ಭ ಆಗೈತಿ. ಅಷ್ಟೇ ಸಂದರ್ಭ. ಸೊ 2 ಲೈನ್ಸ್ ಬರೀರಿ. ಸೊ ಕೆಲವರು 5 ಲೈನ್ಸ್ 6 ಲೈನ್ಸ್, ಸ್ವಾರಸ್ಯ 5 ಲೈನ್ಸ್ 6 ಲೈನ್ಸ್ ಇಷ್ಟು ಬರೆದ್ರು ವೇಸ್ಟ್ ಮಾರ್ಕ್ಸ್ ಸಿಗುತ್ತಾರೆ. ವೇಸ್ಟ್ ಅಷ್ಟೊಂದು ಬರೆಯೋದು ಟೈಮ್, ಇನ್ನೊಂದು ಬರೆಯೋದಕ್ಕೆ ಟೈಮ್ ಆಗಲ್ಲ. ಸೊ ಆದ್ರಿಂದ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಕಲಿ ಭೀಮನೆ ಮಿಡುಕುಳ ಗಂಡನು ಆಯ್ಕೆ ಅಷ್ಟು ಬರೆದು ಸಂದರ್ಭ ಬರೆದು ಸ್ವಾರಸ್ಯನು. ಸೊ 5 ಗಂಡಂದಿರಲ್ಲೇ ಧರ್ಮರಾಯ ಯುದ್ಧಕ್ಕೆ ಧರ್ಮರಾಯ ಆತರ ಹೊಡೆಯೋದಕ್ಕೆಲ್ಲ ಹೋಗಲ್ಲ. ಸೊ ಅರ್ಜುನ ಮತ್ತೆ ನಕುಲ ಸಹದೇವ ಇವರು ಕೂಡ ಬೇಡ, ಇದಕ್ಕೆಲ್ಲ ಭೀಮ ಸರಿಯಾದವನು ಅಂತ ಸ್ವಾರಸ್ಯವನ್ನ ಇದೆ ಸ್ವಾರಸ್ಯ ಆಗಿರುತ್ತೆ. ಭೀಮನ ಸರಿಯಾದ ಗಂಡ ಅಂತ ಯೋಚನೆ ಮಾಡೋ ದ್ರೌಪದಿ ಸ್ವಾರಸ್ಯ ಆಗಿರುತ್ತೆ. ಸೊ ಇಷ್ಟು ಕೂಡ 3 ಮಾರ್ಕ್ಸ್ ಪ್ರತಿಯೊಂದಕ್ಕೂ ಆಯ್ಕೆ ಅಲ್ಲ, ಅದೇ ರೀತಿ ಬರೀರಿ. ಇಲ್ಲಿ 4 ಮಾರ್ಕ್ಸ್ಗೆ ತೋರಿಸ್ತೀನಿ ನೋಡಿ. ಸೊ 4 ಮಾರ್ಕ್ಸ್ಗೆ ನೀವೇನ್ ಮಾಡ್ಬೇಕಂದ್ರೆ, ಫಸ್ಟ್ ಈ 40 ಕ್ವಶನ್ಸ್ ಈ ರೀತಿ ಈ ಟೈಪ್ ಏನ್ ಕ್ವಶನ್ಸ್ ಇದೆ, ಈ ಟೈಪ್ ಕ್ವಶನ್ಸ್ ಅನ್ನ 100% ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಮುಂದೆ ಕೆಳದೆಸೆದು ಪಾಪಿ ಕೌರವ, ನಂದು ಮುಂದೆಳೆ ಹಿಡಿದ ಸೈಂಧವ, ಬಂದು ಬಳಿಕಾರುಣ್ಯ ವಾಸಗಳೆನ್ನ ನೆಳೆದೊಯ್ದು ಇಂದು ಕೀಚಕ ನಾಯ ಕಾಲಲ್ಲಿ ಒಂದೇ, ನಾನೀ 3 ಬಾರಿಯೇ ಬಂದ ಭಂಗವೇ ಸಾಕೆನುತ ಬಸವಳಿದಳಿಂದು ಮುಖಿ ಅಂತ ಹೇಳಿ ಇಲ್ಲಿ ಇದೆ. ಸೊ ಯಾವ ರೀತಿಯಾಗಿ ಇಲ್ಲಿ ನೋಡಿ,
ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫ್ಗೆ ಸಂಬಂಧಿಸಿದಂತೆ ಕ್ವಶನ್ಸ್ ಗಳಿದಾವೆ ನೋಡಿ. ಮುಂದೆ ಗಳಿಸಿದ ಪಾಪಿ ಯಾರು ಅಂತ ಹೇಳಿ ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ಯಾರು? ಕೌರವ ಅಂದ್ರೆ ದುರ್ಯೋಧನ ಅಂತ ಹೇಳಿ ಕರಿತೀವಿ. ಸೊ ದ್ರೌಪದಿಯ ಅರಣ್ಯವಾಸದ ಎಳೆದೊಯ್ದವರು ಯಾರು ಅಂತ ಹೇಳಿ ಸೈಂಧವ. ಸೊ ಈ ರೀತಿಯಾಗಿ ಓದ್ತಾ ಇದ್ರೆ ಅರ್ಥ ಆಗೋಗುತ್ತೆ. ಸೊ ಮುಂದೆ ಗಳಿಸಿದ ಪಾಪಿ ಯಾರು? ಕೌರವ ಅಂತ ಹೇಳಿ ಬರೀತೀರ. ಸೊ ಒಂದೇ ವರ್ಡ್, ಸೊ ಟೈಮು ಕೂಡ ಕಮ್ಮಿ ಹಿಡಿಯುತ್ತೆ. ಸೊ ಆರಾಮ್ಸಾಗಿ 4 ಮಾರ್ಕ್ಸ್ ಕೂಡ ಸಿಕ್ಕೋಗುತ್ತೆ. 5 ಮಾರ್ಕ್ಸ್ 4 ಮಾರ್ಕ್ಸ್ ಸಿಕ್ಕೋಗುತ್ತೆ. ದ್ರೌಪದಿಯ ಅರಣ್ಯವಾಸದಲ್ಲಿ ಎಳೆದೊಯ್ದವರು ಯಾರು? ಇದು 2, 3, 4 ಓಕೆನಾ. ದ್ರೌಪದಿಯವರ ಅರಣ್ಯವಾಸದಲ್ಲಿ ಎಳೆದವರು ಸೈಂಧವ. ಸೊ ದ್ರೌಪದಿ ಅನುಭವಿಸಿದ 3 ಅವಮಾನ ಪ್ರಸಂಗವನ್ನು ಯಾವ್ಯಾವು ಅಂತ ಬರೆದ್ರೆ, ಒಂದು ಸೊ ಕೌರವ ಏನು ಅವರ ಮುಡಿಯನ್ನ ಹಿಡಿದು ಎಳೆದು ಕರ್ಕೊಂಬಂದು ದುಶ್ಯಾಸನನಿಂದ ವಸ್ತ್ರಾಪರಣವನ್ನ ಮಾಡಿಸಿದ್ದು ಒಂದು. ಸೈಂಧವ ಏನು ಅವಧಿಯಲ್ಲಿ ಏನು ವನವಾಸ ಇರ್ತದ ಅಂತ ಅವಧಿಯಲ್ಲಿ ಏನ್ ಮಾಡ್ತಾನೆ ಸೈಂಧವ ಅವನ್ನ ಏನು ಎಳ್ಕೊಂಡು ಹೋಯ್ತಾನೆ, ಅದೊಂದು. ಮತ್ತೆ ಮೂರನೇದು ಯಾವುದು? ಇವಾಗ ಕೀಚಕ ಏನು ಕಾಲಲ್ಲಿ ಒದೀತಾನಲ್ಲ ಅದು. ಸೊ ಈ 3 ಪ್ರಸಂಗವನ್ನು ದ್ರೌಪದಿಗೆ ಒಂದು 3 ಅವಮಾನದ ಪ್ರಸಂಗ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಇಲ್ಲಿ ಈ ರೀತಿಯಾಗಿ ಕ್ವಶನ್ಸ್ ಇರ್ತವೆ. ಪ್ರಮದದಲ್ಲಿ ರಾವಣ ಸೀತೆ ನಡುವೆ ಸಂಭಾಷಣೆ ಏನು? ಸೊ ಇದೆಲ್ಲ ಒಂದೊಂದು ಪೇಜ್ ಬರೀ ಸಾಕು, ಜಾಸ್ತಿ ಏನು ಬರೆಯಕ್ ಹೋಗ್ಬೇಡಿ. ಒಂದೊಂದು ಪೇಜ್ ಈ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ 100% ಮಾರ್ಕ್ಸ್ ಅನ್ನ ಸಿಗುತ್ತೆ. ಇದು ಕೂಡ ಅಷ್ಟೇ, ಯಾವ್ದಾರ ಒಂದು ಕ್ವಶನ್ ಅಟೆಂಡ್ ಮಾಡ್ಬೇಕಿರೋದು ಏನು ಒಂದು ಪೇಜ್ ಅಲ್ಲಿ ಆಗೋ ರೀತಿಯಾಗಿ ಬರೀರಿ. ಜಾಸ್ತಿಯನ್ನು ಬರೀಬೇಕು, ಈ ತರ ಆಗಿ ಬರೀರಿ. ಸೊ ಇದು ಪಾಸ್ ಆಗೋಕೆ ಇವಾಗ ನಾನಾರ್ಥಗಳು ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಗುಣವಾಚಕ ಅವೆಲ್ಲ ಕೂಡ ಯಾವ್ದಾದ್ರು 4ಕ್ಕೆ ಮಾತ್ರ ಬರೀರಿ ಎಂದಿದ್ದಾರೆ. ಸೊ ನೀವು ಯಾವ್ದಾದ್ರು 4ಕ್ಕೆ ಬರೀಬೇಕಾಗುತ್ತೆ. ಗುಣವಾಚಕ ಆಯ್ಸ್ಕೊಳ್ಳಿ, ತುಂಬಾ ಸುಲಭ ಇರುತ್ತೆ. ಅಂದ್ರೆ ಹುಸಿ ನಿದ್ದೆ, ಸೊ ಅದರಲ್ಲಿ ಯಾವ್ದು ಗುಣವಾಚಕ ಅಂದ್ರೆ ಹುಸಿ. ಫಸ್ಟ್ ಯಾವ್ದು ಇರುತ್ತೆ ಅದೇ ವರ್ಡ್. ಗೂಗೆ ಮರಿ, ಫಸ್ಟ್ ಯಾವ್ದು? ಗೂಗೆ. ಬೆಳ್ಳಿ ಲೋಟ, ಎಂತ ಲೋಟ? ಬೆಳ್ಳಿ ಲೋಟ. ಸೊ ಸ್ಟೀಲ್ ಲೋಟನೋ ಅಥವಾ ಯಾವ ಲೋಟ, ಯಾವ ಗುಣ ಇದೆ ಅಂದ್ರೆ ಬೆಳ್ಳಿ ಲೋಟ ಗುಣ ಇದೆ, ಅದಕ್ಕಿಂತ ಬೆಳ್ಳಿ ಲೋಟ. ಬೆಳ್ಳಿ ಅನ್ನೋದೇನು? ಗುಣವಾಚಕ. ಈ ರೀತಿಯಾಗಿ ಇರುತ್ತೆ. ಆ ರೀತಿಯಾಗಿ ಬರೀರಿ, ತುಂಬಾ ಸುಲಭವಾಗಿ ಇರುತ್ತೆ. ನೆಕ್ಸ್ಟ್ ನಿಮಗೆ ತೋರಿಸೋದಕ್ಕೆ ಹೋದ್ರೆ ನೋಡಿ, ಲೆಟರ್ ರೈಟಿಂಗು ಮತ್ತೆ ಪ್ರಬಂಧ. ಸೊ ಪ್ರಬಂಧ ಏನಂದ್ರೆ, ಪ್ರಬಂಧ ಕೂಡ ಒಂದೇ ಪೇಜ್ ಬರೀರಿ ಸಾಕು, ಜಾಸ್ತಿ ಏನ್ ಬರೆಯಕ್ ಹೋಗ್ಬೇಡಿ. 2-3 ಪೇಜ್ ಪ್ರಬಂಧ ಬರೀಬೇಕು ಅಂತ ಹೇಳಿ 2-3 ಪೇಜ್ ಅನ್ನ ನೀವೆಲ್ಲ ಬರೆಯೋದಕ್ಕೆ ಹೋಗ್ಬೇಡಿ. ಪ್ರಬಂಧವನ್ನು ಕೂಡ ಒಂದೇ ಒಂದು ಪೇಜ್ ಅಲ್ಲಿ ಮುಗಿಸಿ. ಸೊ ಪತ್ರವನ್ನ ಕೂಡ ನೀವು ಯಾವ ರೀತಿ ಅಂದ್ರೆ ಪಾಸ್ ಆಗೋ ರೀತಿ ಅಷ್ಟೇ. ಫಸ್ಟ್ ಇವರಿಂದ ಇವರಿಗೆ ಎಲ್ಲ ಕ್ವಶನ್ಸ್ ಅಲ್ಲೇ ಇರ್ತವೆ. ಇವರಿಂದ ಯಾರಿಗೆ ಬರೀಬೇಕು ಅಂತ ಹೇಳಿ ಅವರೇ ಕೊಟ್ಟಿರ್ತಾರೆ. ಆ ರೀತಿಯಾಗಿ ಬರೀ. ಒಂದು ಅಫಿಷಿಯಲ್ ಲೆಟರ್ ಇರುತ್ತೆ, ಒಂದು ಫಾರ್ಮಲ್ ಲೆಟರ್ ಇರುತ್ತೆ. ಸಾರಿ, ಒಂದು ಫಾರ್ಮಲ್ ಲೆಟರ್ ಇರುತ್ತೆ, ಒಂದು ಪರ್ಸನಲ್ ಲೆಟರ್ ಇರುತ್ತೆ. ಅಫಿಷಿಯಲ್ ಲೆಟರ್ ಅಥವಾ ಫಾರ್ಮಲ್ ಲೆಟರ್ ಅಥವಾ ಪರ್ಸನಲ್ ಲೆಟರ್ ಅಂತ ಹೇಳಿ ಇರುತ್ತೆ. ಎರಡು ಕೂಡ ಇರುತ್ತೆ ನಿಮಗೆ. ಇವರಿಂದ ಇವರಿಗೆ. ಸೊ ವಿಷಯವನ್ನು ಖಂಡಿತವಾಗ್ಲೂ ಬರೀರಿ. ಆಮೇಲೆ ಧನ್ಯವಾದಗಳು, ಆಮೇಲೆ ನಿಮ್ಮ ಪ್ರೀತಿಯ ವಿಶ್ವಾಸಿ ಅಂತ ಹೇಳಿ ಪರ್ಸನಲ್ ಲೆಟರ್ ಇದ್ರೆ ಬರೀರಿ. ಆ ತರ ಬರೀರಿ. ಇವರಿಂದ ಇವರಿಗೆ ಅದು ತುಂಬಾ ಇಂಪಾರ್ಟೆಂಟ್. ಅಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಅಟ್ಲೀಸ್ಟ್ 2 ಮಾರ್ಕ್ಸ್ ಆದ್ರೂ ಸಿಗುತ್ತೆ. ಬಾಡಿ ಆಫ್ ದ ಲೆಟರ್ ನೀವು ಏನಾನ ಬರೀ, ಜಾಸ್ತಿ ಅದನ್ನು ನೋಡೋದಿಲ್ಲ. ಬಾಡಿ ಆಫ್ ಲೆಟರ್ 4 5 ಲೈನ್ಸ್ ಅಲ್ಲಿ ಎಂಡ್ ಮಾಡಿ ಅಷ್ಟೇ. ಈ ರೀತಿಯಾಗಿ ನೀವು ಒಂದು ಪ್ರೆಸೆಂಟೇಶನ್ ಅನ್ನ ಚೆನ್ನಾಗಿ ಬರೆದ್ರೆ ನೀವು ಖಂಡಿತವಾಗ್ಲೂ ಮಾರ್ಕ್ಸ್ ಅನ್ನ ಪಡ್ಕೊಳ್ತೀರಾ. ಈ ರೀತಿಯಾಗಿ ಓದ್ಕೊಳ್ಳಿ. ಎಲ್ಲಾ ಸಬ್ಜೆಕ್ಟು ಅಷ್ಟೇ, ಎಲ್ಲಾ ಸಬ್ಜೆಕ್ಟು